Hello, my dear students, and welcome to Royal Palace PU College, Jamkhandi online classes. Dear students, as you know that we are studying a PUC first year, chapter number 3, Plant Kingdom, and in that, today we will discuss about another topic, that is topic number 5, called as the gymnosperms. We'll be studying the characteristics of this particular topic. In our previous topics, we studied about the algae, bryophytes, pteridophytes. We studied about their classification and then their characteristics. All those points, all those characteristics are important with respect to their own understandings. So today, without wasting our time, let us jump into our particular topic and try to study about this particular topic called as the gymnosperms. So, first thing students, ಮತ್ತೊಂದು ಸತಿ ನಾನು ನಿಮಗೆ ರಾಯಲ್ ಪ್ಯಾಲೇಸ್ PU ಕಾಲೇಜಿನ ಒಂದು ಆನ್ಲೈನ್ ಕ್ಲಾಸಸ್ಗಳಿಗೆ ವೆಲ್ಕಮ್ ಮಾಡ್ತೀನಿ. ಆಮೇಲೆ ಈ ಪ್ರೀವಿಯಸ್ ಅಲ್ಲಿ ಓದಿರುವಂತಹ ಎಲ್ಲ ವಿಡಿಯೋಸ್ಗಳ ಮುಂದಿನ ಒಂದು ಟಾಪಿಕ್ ಇದು. ಈ ಒಂದು ಸಸ್ಯಗಳ ಗ್ರೂಪ್ನ ಹೆಸರು ಜಿಮ್ನೋಸ್ಪರ್ಮ್ಸ್ ಅಂತ. ಲೆಟ್ ಮಿ ರಿಪೀಟ್ ಇಟ್ ಅಗೇನ್, ಜಿಮ್ನೋಸ್ಪರ್ಮ್ಸ್. ಇವು ಕೂಡ ಸಸ್ಯಗಳು. ಈ ಸಸ್ಯಗಳು ಒಂದು ಸ್ವಲ್ಪ ಅಲ್ಗೆಕಿನ್ನ ಡೆವಲಪ್ ಆಗಿರುವವು ಮತ್ತೆ ಬ್ರಯೋಫೈಟ್ಸ್ ಮತ್ತು ಟೆರಿಡೋಫೈಟ್ಸ್ಗಿನ್ನ ಡೆವಲಪ್ ಆಗಿರುವಂತಹ ಸಸ್ಯಗಳು. ಸೊ ಇಲ್ಲಿ ನಾವು ಆ ಒಂದು ಡೆವಲಪ್ಡ್ ಸ್ಟ್ರಕ್ಚರ್ಸ್ಗಳನ್ನ ನಾವು ನೋಡ್ತೀವಿ. ಡೆವಲಪ್ಮೆಂಟ್ಸ್ ಇನ್ ದಿ ರೀಪ್ರೊಡಕ್ಷನ್ ಅನ್ನ ನೋಡ್ತೀವಿ. ಡೆವಲಪ್ಮೆಂಟ್ಸ್ ಇನ್ ದಿ ಪ್ರಾಸೆಸ್ ಆಫ್ ಇವನ್ ದಿ ಫೀಚರ್ಸ್, ಮಾರ್ಫಾಲಜಿ ಅಂಡ್ ಅನಾಟಮಿಕಲ್ ಫೀಚರ್ಸ್ಗಳನ್ನ ಕೂಡ ನಾವು ನೋಡ್ತೀವಿ. ಇವುಗಳನ್ನ ವಿ ಕ್ಯಾನ್ ಇವನ್ ಕಾಲ್ ದೆಮ್ ಆಸ್ ದಿ ಅಡ್ವಾನ್ಸ್ಡ್ ಸ್ಟ್ರಕ್ಚರ್ಸ್ ಅಥವಾ ಅಡ್ವಾನ್ಸ್ಡ್ ಪ್ಲಾಂಟ್ಸ್ ಕಂಪೇರಿಂಗ್ ಟು ಟೆರಿಡೋಫೈಟ್ಸ್ ಅಂತಂದ್ರು ತಪ್ಪಾಗಲ್ಲ. ಆಸ್ ಐ ಮೆನ್ಷನ್ಡ್ ಇನ್ ಮೈ ಪ್ರೀವಿಯಸ್ ಕ್ಲಾಸಸ್, ಏನಂತಂದು ಅಲ್ಗೇಸ್ಗಿನ್ನ ಅಡ್ವಾನ್ಸ್ ಆಗಿರುವಂತಹ ಒಂದು ಸ್ಟ್ರಕ್ಚರ್ಸ್ಗಳು ದೇ ಆರ್ ಪ್ರೆಸೆಂಟ್ ಇನ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ಗಿನ್ನ ಅಡ್ವಾನ್ಸ್ ಆಗಿರುವಂತಹ ಸ್ಟ್ರಕ್ಚರ್ಸ್ಗಳು ದೇ ಆರ್ ಪ್ರೆಸೆಂಟ್ ಇನ್ ಟೆರಿಡೋಫೈಟ್ಸ್. ಅಂಡ್ ಫೈನಲಿ ಟೆರಿಡೋಫೈಟ್ಸ್ಗಿನ್ನ ಇಂಪ್ರೂವ್ಡ್ ಆಗಿರುವಂತಹ ಒಂದು ಸ್ಟ್ರಕ್ಚರ್ಸ್ಗಳು ದೇ ಆರ್ ಪ್ರೆಸೆಂಟ್ ಇನ್ ಜಿಮ್ನೋಸ್ಪರ್ಮ್ಸ್. ಅಂಡ್ ಇದಕ್ಕಿನ್ನ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತು ಅಡ್ವಾನ್ಸ್ ಆಗಿರುವಂತಹ ಮತ್ತು ಕಾಂಪ್ಲೆಕ್ಸ್ ಮಲ್ಟಿಸೆಲ್ಯುಲಾರ್ ಲೆವೆಲ್ ಅಲ್ಲಿರುವಂತಹ ಸ್ಟ್ರಕ್ಚರ್ಸ್ಗಳು ಅಥವಾ ಪ್ಲಾಂಟ್ಸ್ಗಳು, ಅವುಗಳನ್ನು ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಕೂಡ ಕರಿತೀವಿ. Okay students, so today we will be studying about this particular one of the advanced structures called as gymnosperms. ಇದರಲ್ಲಿ ಬರುವಂತಹ ಬಹಳಷ್ಟು ವಿಷಯಗಳನ್ನ ನಾನು ವಿತ್ ರೆಸ್ಪೆಕ್ಟ್ ಟು NCERT ಇಂದನೇ ತಗೊಂತಿರೋದು. ಅಂಡ್ ಐ ಟೋಲ್ಡ್ ಯು ಇನ್ ಮೆನಿ ಆಫ್ ಮೈ ವಿಡಿಯೋಸ್ ಓನ್ಲಿ ದಟ್ ವಾಟ್ ಎವರ್ ದ ಲೈನ್ಸ್ ಆರ್ ವಾಟ್ ಎವರ್ ದಿ ಸೆಂಟೆನ್ಸಸ್ ದಟ್ ಐ ಟೇಕ್ ಅಥವಾ ಎಕ್ಸ್ಪ್ಲೇನ್, ಆಲ್ ದೀಸ್ ಆರ್ ಫ್ರಮ್ NCERT ಟೆಕ್ಸ್ಟ್ ಬುಕ್ ಓನ್ಲಿ. ಒಂದ್ ಕಡೆ ನೀನು NCERT ಟೆಕ್ಸ್ಟ್ ಬುಕ್ ಇಟ್ಕೊಂಡೆ, ಇನ್ನೊಂದ್ ಕಡೆ ಈ ಒಂದು ವಿಡಿಯೋನ ಇಟ್ಕೊಂಡೆ ಅಂತಂದ್ರೆ ಹೆಚ್ಚು ಕಡಿಮೆ ದೇ ಆರ್ ಕಾರ್ಬನ್ ಕಾಪೀಸ್, ಬೋತ್ ಆರ್ ದ ಸೇಮ್. ಐ ವಿಲ್ ನಾಟ್ ಬಿ ಗೋಯಿಂಗ್ ಎನಿ ಎಕ್ಸ್ಟ್ರಾ line out of NCERT textbook. Why sir? Why this specificity? Because in NEET examinations, majority of the questions come from NCERT textbooks only. So I'll not be going away or out of NCERT textbooks. So I hope keeping that thing in the mind, let us start about this particular topic called as gymnosperms. So first of all, how actually these look like? ಈ ಒಂದು ಫೋಟೋನಲ್ಲಿ as you are observing here, ಈ ಒಂದು ಫೋಟೋನಲ್ಲಿ ಐ ಕ್ಯಾನ್ ಸಿ ದ ಪ್ಲಾಂಟ್ಸ್. ಈ ಒಂದು ಪ್ಲಾಂಟ್ಸ್ಗಳು ಸಚ್ ಆಸ್, ಕಮ್ ಆನ್ ಲೆಟ್ ಮೀ ಸ್ಟಾರ್ಟ್ ದಿಸ್ ಒನ್. ಆಸ್ ಇಫ್ ಈ ತರಹದ ಪ್ಲಾಂಟ್ಸ್ಗಳನ್ನ ವಿ ಹ್ಯಾವ್ ಸೀನ್, ಓಕೆನಾ? ಅಂಡ್ ಇವನ್ ಸಮ್ ಆಫ್ ದಿ ಅದರ್ ಟೈಮ್ಸ್ ಇನ್ ದಿ ಡಿಸ್ಕವರಿ ಚಾನಲ್ ಆರ್ ಇನ್ ದಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನಲ್ ವಿ ಕ್ಯಾನ್ ಇವನ್ ಸಿ ದೀಸ್ ಕೈಂಡ್ ಆಫ್ ಪ್ಲಾಂಟ್ಸ್ ಆಲ್ಸೋ. Right? And sometimes we can even see these kind of plants also. Right? ಇವುಗಳನ್ನ ನಾವು ನೋಡಿದೀವಿ. ಸೊ ಇವೆಲ್ಲವೂ ಕೂಡ ಒಂದಂತೂ ನೀವು ತಲೆಯಲ್ಲಿ ಇಟ್ಕೋಬೇಕು, ಈ ಒಂದು ಎಲ್ಲಾ ದೊಡ್ಡದಾಗಿ ಕಾಣಿಸುವಂತಹ, ಮೀಡಿಯಂ ಸೈಜ್ ನಲ್ಲಿ ಇರುವಂತಹ ಅಥವಾ ಅತ್ಯಂತ ಎತ್ತರವಾಗಿ ಇರುವಂತಹ, ಇವೆಲ್ಲ ಟ್ರೀ ಅಪಿಯರೆನ್ಸ್ ಅಲ್ಲಿ ಇರುವಂತಹ ಇವೆಲ್ಲಕ್ಕೆಲ್ಲ ಸಸ್ಯಗಳು ಜಿಮ್ನೋಸ್ಪರ್ಮ್ಸ್ ಗೆ ಕನೆಕ್ಟ್ ಆಗ್ತವೆ.
ರೈಟ್. ಸೊ ಜಿಮ್ನೋಸ್ಪರ್ಮ್ಸ್ಗೆ ಜಿಮ್ನೋಸ್ಪರ್ಮ್ ಅಂತ ಹೆಸರಿಡಕ್ಕೆ ದೇರ್ ಇಸ್ ಅ ಸ್ಪೆಸಿಫಿಕ್ ರೀಸನ್. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವೈ ದೀಸ್ ಟ್ರೀಸ್, though they are appearing like trees and actual angiosperms, why there is a differentiation between them. ಯಾಕೆ ಇವು ಒಂದಕ್ಕೊಂದು ಭಿನ್ನವಾಗಿವೆ, ಒಂದಕ್ಕೊಂದು ಬೇರೆಯಾಗಿವೆ ಅನ್ನುವಂಥ ಕ್ಯಾರೆಕ್ಟರ್ಸ್ಗಳನ್ನ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್, ಆಮೇಲೆ ವಿಲ್ ಎಂಟರ್ ಇನ್ ಟು ದ ನೆಕ್ಸ್ಟ್ ಪಾಯಿಂಟ್ಸ್. ಸೊ ಫಸ್ಟ್ ಆಫ್ ಆಲ್, ಪ್ರತಿಯೊಂದು ಸಸ್ಯಗಳಲ್ಲಿ, ಸಿ ಐ ಕ್ಯಾನ್ ಗಿವ್ ಯು ಸಮ್ ಮೋರ್ ಎಕ್ಸಾಂಪಲ್ಸ್ ಹಿಯರ್. ಸೊ ಇವೇನ್ ನೀವು ನೋಡ್ತಿದ್ದೀರಲ್ಲ, like this one and this one, these are the important reasons. Okay, these are the important reasons. Okay, all these things, these are the important reasons pa. ಇವುಗಳಿಗೆ we call them as, ಕೆಲವೊಂದು ಸೆಕ್ಷನ್ಸ್ ಗಳಲ್ಲಿ we call them as cones ಅಂತಂದು, ಕೆಲವೊಂದು ಸೆಕ್ಷನ್ಸ್ ಗಳಲ್ಲಿ we call them as strobili ಅಂತಂದು. Let me repeat the word strobili. Okay, the word is STROBILUS, ಸ್ಟ್ರಾಬಿಲಸ್ ಅಥವಾ ಸ್ಟ್ರಾಬಿಲೈ ಅನ್ನುವಂತಹ ಶಬ್ದ. ಇವುಗಳು ಮೇಲ್ಗೂ ಕೂಡ ಸಂಬಂಧಪಟ್ಟಿರ್ತವೆ ಮತ್ತೆ ಫಿಮೇಲ್ಗೂ ಕೂಡ ಸಂಬಂಧಪಟ್ಟಿರ್ತವೆ, ರೈಟ್. ಸೊ ಈ ಒಂದು ಮೇಲ್ ಮತ್ತು ಫಿಮೇಲ್ ಸಂಬಂಧವನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಂತೆ. ಸೊ as you can see that this is a particular diagram of a flower pot. Okay, this is a flower. In this flower, I can differentiate this flower into 4 sections. Try to remember my words, my dear students. One as the calyx, another one corolla, third one androecium, and fourth one gynoecium. Let me repeat it again. Calyx, I repeat the word. The words are calyx, after that the corolla, after that androecium, and after that gynoecium. Okay, so calyx, corolla, androecium and gynoecium. ಇಲ್ಲಿ ಕ್ಯಾಲಿಕ್ಸ್ ಮತ್ತು ಕೊರೊಲ್ಲಾಗಳನ್ನ ನಾನು ಸೆಪಲ್ಸ್ ಮತ್ತು ಪೆಟಲ್ಸ್ಗಳು, ಸೊ ಇವುಗಳಿಗೆ ನಾನು ಹೋಲಿಸಿದ್ರೆ ಸದ್ಯಕ್ಕೆ ಈಗ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಒಂದು ಪ್ಲಾಂಟಿನಲ್ಲಿ, ಒಂದು ಸಸ್ಯನಲ್ಲಿ ರೀಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಅದರಲ್ಲಿರುವಂತಹ ಮುಖ್ಯ ಭಾಗ ಯಾವುದು? ಫ್ಲವರ್ಸ್ಗಳು. ಆ ಫ್ಲವರ್ ಅಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಫ್ಲವರ್ ಇಸ್ ದಿ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಪ್ಲಾಂಟ್. ಸೊ ಈ ಫ್ಲವರ್ ನಲ್ಲಿ ಮೇಲ್ ಪಾರ್ಟ್ ಮತ್ತು ಫಿಮೇಲ್ ಪಾರ್ಟ್ ಅನ್ನುವಂಥದ್ದು ಇರ್ತದೆ. ಮೇಲ್ ಪಾರ್ಟಿಗೆ ವಿ ಕಾಲ್ ಇಟ್ ಆಸ್ ಆಂಡ್ರೋಶಿಯಂ ಅಂಡ್ ಫಿಮೇಲ್ ಪಾರ್ಟಿಗೆ ವಿ ಕಾಲ್ ಇಟ್ ಆಸ್ ಗೈನೋಶಿಯಂ. ठीक है, ಸೊ ಮೇಲ್ ಪಾರ್ಟ್ ಆಂಡ್ರೋಶಿಯಂ, ಫಿಮೇಲ್ ಪಾರ್ಟ್ ಗೈನೋಶಿಯಂ. ಸರ್, ಆ ಆಂಡ್ರೋಶಿಯಂ ಎಲ್ಲಿದೆ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇದು ಲೈನ್ ಅನ್ನ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ ಲೈನ್, the yellow color point and the green point, this particular line is called as the male part. ಆಮೇಲೆ ಇದು ಸಂಪೂರ್ಣ ಗ್ರೀನ್ ಕಲರ್ ಏನ್ ಕಾಣಿಸ್ತಾ ಇತ್ತಲ್ಲ, this particular green color, this is called as the female, the gynoecium. ಸೊ ಈ ಗೈನೋಶಿಯಂ ಒಳಗಡೆ ಈ ಒಂದು ಪೋಲನ್ ಗ್ರೇನ್ಸ್ ಗಳು ಬಂದು, ದಟ್ ಈಸ್ ಪೋಲನ್ ಗ್ರೇನ್ ಅಂತಂದ್ರೆ ಮೇಲ್ ಗೆಮೆಟೋಫೈಟ್ ಅಂತಂದು, ಆಂಡ್ರೋಶಿಯಂ ದಿಂದ ತಯಾರಾಗುವಂತಹ ಸ್ಟ್ರಕ್ಚರ್ಸ್ ಗಳು ಪೋಲನ್ ಗ್ರೇನ್ಸ್. ಈ ಪೋಲನ್ ಗ್ರೇನ್ಸ್ ಗಳು ಈ ಪಾರ್ಟಿನಲ್ಲಿ ಬಿದ್ದು ಈ ಒಳಗಡೆ ಇದೊಂದು ಭಾಗ ಇದೆ, ಈ ಭಾಗಕ್ಕೆ ವಿ ಕಾಲ್ ಇಟ್ ಆಸ್ ಓವರಿ ಅಂತಂದು. ಓವರಿ ಒಳಗಡೆ ಬಂದು, ಓವರಿ ಒಳಗಡೆ ಒಂದು ಎಗ್ ಇರುತ್ತೆ. ಆ ಎಗ್ ಮತ್ತು ಪೋಲನ್ ಗ್ರೇನ್ ಒಳಗಡೆ ಇರುವಂತಹ ಸ್ಪರ್ಮ್ ಇವೆರಡೂ ಫ್ಯೂಸ್ ಆಗ್ತವೆ. ಫ್ಯೂಸ್ ಆಗಿ ದೇರ್ ಇಸ್ ಅ ಕ್ರಿಯೇಷನ್ ಆಫ್ ಸಿಂಗ್ಯಾಮಿ ಅಥವಾ ಫರ್ಟಿಲೈಸೇಷನ್. ಓಕೆ ಸರ್, ಅಥವಾ ದ ವರ್ಡ್ ಈಸ್ ಫರ್ಟಿಲೈಸೇಷನ್, ರೈಟ್. ಸೊ ಈ ಫರ್ಟಿಲೈಸೇಷನ್ ಆಗುವುದು ಅಂತರ್ಥ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಗಳು ಇವೆರಡು ಕೂಡ್ಕೊಂಡಿದ್ದಾವೆ ಅಂತರ್ಥ. ಓಕೆ ಸರ್, ಮೇಲ್ ಅಂಡ್ ಫಿಮೇಲ್ ಎರಡೂ ಕೂಡ್ಕೊಂಡಿದ್ದಾವೆ. ಕೂಡ್ಕೊಂಡಾಗ ಓವರಿನಲ್ಲಿರುವಂಥದ್ದೇನು? ಓವ್ಯೂಲ್. ಓವ್ಯೂಲ್ ಒಳಗಡೆ ಇರುವಂಥದ್ದೇನು? ಎಗ್. ಈಗ ಎಗ್ ಮತ್ತು ಸ್ಪರ್ಮ್ ಎರಡೂ ಫ್ಯೂಸ್ ಆಗಿ ಝೈಗೋಟ್ ಆಗ್ತದೆ. ಝೈಗೋಟ್ ಇಂದ ಎಂಬ್ರಿಯೋ ಅನ್ನುವಂಥದ್ದು ರೆಡಿ ಆಗುತ್ತದೆ. ದಿಸ್ ಈಸ್ ದಿ ಕಾಮನ್ ಪ್ರಾಕ್ಟಿಸ್. ಆದರೆ ನಾವು ಇಲ್ಲಿ ಇರುವಂತಹ ಓವರಿಯನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. ಓವರಿ ಇರ್ತದೆ,
ಓವರಿ ಒಳಗಡೆ ಇರುವಂತಹ ಓವ್ಯೂಲ್ ಅನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಒಳಗಡೆ ಇರ್ತದೆ. ಓವ್ಯೂಲ್ ಒಳಗಡೆ ಎಗ್ ಜೊತೆಗೆ ಸ್ಪರ್ಮ್ ಕೂಡಿ ಝೈಗೋಟ್ ಆಗಿರುವಂತದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೂ ಫರ್ಟಿಲೈಸೇಷನ್ ಆಗ್ತದೆ. ಸೊ ನಾವು ನೋಡ್ತಾ ಪೈಕಿ ಬಹಳಷ್ಟು ಹಣ್ಣುಗಳು ಏನ್ ಕ್ರಿಯೇಟ್ ಆಗ್ತವೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒಂದು ಹಣ್ಣು, ಕಮಾನ್ ಲೆಟ್ ಮೀ ಗಿವ್ ಯು ಎನ್ ಎಕ್ಸಾಂಪಲ್ ಆಫ್ ದಿ ಆಪಲ್. ಆಪಲ್ ಅನ್ನುವಂಥದ್ದು ರೆಡಿ ಆದ್ರೆ ಆ ಆಪಲ್ ಮೂಲತಃ ಮೊಟ್ಟ ಮೊದಲು ಫ್ಲವರ್ ನಲ್ಲೇ ಕ್ರಿಯೇಟ್ ಆಗ್ಬೇಕು. ಆ ಫ್ಲವರ್ ಒಳಗಡೆ ಈ ಓವರಿ ಅನ್ನುವಂತಹ ಜಾಗದಲ್ಲೇ ಕ್ರಿಯೇಟ್ ಆಗ್ಬೇಕು. ಆ ಓವರಿ ಅನ್ನುವಂಥದ್ದು ಔಟರ್ ಕೋಟ್ ಆಫ್ ದಿ ಆಪಲ್. ಆಪಲ್ ಒಳಗಡೆ ಏನು ಬೀಜ ಬರುತ್ತಲ್ಲ, ದಟ್ ಇಸ್ ದ ಸೀಡ್. ದಟ್ ಸೀಡ್ ಈಸ್ ನಥಿಂಗ್ ಬಟ್, ಇನ್ ದಿಸ್ ಕೇಸ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದಿ ಓವ್ಯೂಲ್. ಸೊ ಆ ಓವ್ಯೂಲ್ ದಿಂದಲೇನೆ ಕನೆಕ್ಟ್ ಆಗ್ತಾ 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 ಹೋಗ್ಬೇಕು. ಒನ್ ಆಫ್ ದ ಪ್ರಾಬ್ಲಮ್ ಆಫ್ ದೀಸ್ ಜಿಮ್ನೋಸ್ಪರ್ಮ್ಸ್ ಅಂತಂದ್ರೆ that there is male part done, there is female part done, but ಈ ಎರಡಕ್ಕೆರಡು ಕೂಡ್ಕೊಂತವೆ, ಅದು ಕೂಡ ಡನ್. ಇವೆರಡಕ್ಕೆರಡು ಫ್ಯೂಸ್ ಆಗ್ತವೆ, ಝೈಗೋಟ್ ಇಸ್ ಕ್ರಿಯೇಟೆಡ್, ದಟ್ ಆಲ್ಸೋ ಡನ್. ಈ ಝೈಗೋಟ್ ಕ್ರಿಯೇಟ್ ಆದ್ಮೇಲೆ ಎಂಬ್ರಿಯೋ ಡೆವಲಪ್ಮೆಂಟ್ ಏನ್ ಆಗುತ್ತಲ್ರಿ, ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ಸೈಡ್ ದಿ ಓವರಿ ಅಂತಂದು. But this is absent here. That only I wanted to tell you that gymnosperms ಅಂತಂದ್ರೆ ಇಲ್ಲಿ naked seeds ಅನ್ನುವಂತಹ ಒಂದು ಶಬ್ದವನ್ನು ನಾವು ಬಳಸ್ತೀವಿ. Try to remember and understand this word, naked seeds ಅಂತಂದ್ರೆ ಇಲ್ಲಿರುವಂತಹ the ovules are not at all enclosed by the ovary wall. ಓವರಿ ವಾಲ್ ಅನ್ನುವಂಥದ್ದು ಈ ಓವ್ಯೂಲ್ಸ್ ಅನ್ನ ಕವರ್ ಮಾಡಿರುವುದಿಲ್ಲ, ಅಥವಾ ಓವರಿಯನ್ ಸೆಗ್ಮೆಂಟ್ ಇರುವುದಿಲ್ಲ, ಅಥವಾ ಓವರಿನೇ ಇರುವುದಿಲ್ಲ. ಇದರಿಂದ ಓವ್ಯೂಲ್ಸ್ಗಳು ಹೊರಗಡೆ ಕಾಣಿಸ್ತವೆ. ಓವ್ಯೂಲ್ಸ್ಗಳು ಹೊರಗಡೆ ಕಾಣಿಸೋದ್ರಿಂದ ವಾಟ್ ವಿಲ್ ಹ್ಯಾಪನ್, ದಿಸ್ ಫೀಮೇಲ್ ಪಾರ್ಟ್ ಅನ್ನುವಂಥದ್ದು ಹೊರಗಡೆ ಕಾಣಿಸ್ತದೆ. ಸೊ ಹೊರಗಡೆ ಕಾಣಿಸ್ತದೆ ಅಂತಂದ್ರೆ ದಟ್ ಪರ್ಟಿಕ್ಯುಲರ್ ಸೆಕ್ಷನ್ ಇಸ್ ಕಾಲ್ಡ್ ಆಸ್ ದಿ ಓಪನ್ ಓವ್ಯೂಲ್ ಅಥವಾ ನೇಕೆಡ್ ಓವ್ಯೂಲ್, ಅಥವಾ ದಟ್ ವಿ ಕ್ಯಾನ್ ಈಸಿಲಿ ಸಿ ಓವ್ಯೂಲ್. ಸಿಂಪಲ್ ಸೆನ್ಸ್ ಒಳಗೆ ಹೇಳ್ಬೇಕು ಅಂತಂದ್ರೆ. ಸೊ ಇನ್ ಕೇಸ್ ಆಫ್ ದಿಸ್ ಸ್ಟ್ರಕ್ಚರ್, ಸಿನ್ಸ್ ಓವರಿ ಒಳಗಡೆ ಇರುವಂತಹ ಓವ್ಯೂಲ್, try to understand, ಓವರಿ ಒಳಗಡೆ ಇರುವಂತಹ ಓವ್ಯೂಲ್, ಸಿನ್ಸ್ ಓವರಿನೇ ಇಲ್ಲ, ಓವರಿ ಕವರಿಂಗೇ ಇಲ್ಲ ಅಂತಂದ್ರೆ ಒಳಗಡೆ ಇರುವಂತಹ ಓವ್ಯೂಲ್ ಹೊರಗಡೆ ಓಪನ್ ಆಗಿ ಕಾಣಿಸ್ತದೆ. ಓಪನ್ ಆಗಿ ಕಾಣಿಸೋದ್ರಿಂದ ವಿ ಕಾಲ್ ಇಟ್ ಆಸ್ ದಿ ನೇಕೆಡ್ ಸೀಡ್. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸೊ ಇಲ್ಲಿ ಈ ಫರ್ಟಿಲೈಸೇಷನ್ ಆಗುವಕ್ಕಿಂತ ಮೊದಲು, ಫರ್ಟಿಲೈಸೇಷನ್ ಆದ ಮೇಲೂ ಕೂಡ ದೀಸ್ ಪರ್ಟಿಕ್ಯುಲರ್ ಸೀಡ್ಸ್ಗಳು, ಏನ್ ಆ ಸೀಡ್ಸ್ ಗಳಿರ್ತವೆ, ಆ ಸೀಡ್ಸ್ ಗಳಿಗೆ ಓವರಿಯನ್ ವಾಲ್, ಓವರಿಯನ್ ಕೋಟಿಂಗ್ ಇರುವುದಿಲ್ಲ. ಲೆಟ್ ಮಿ ರಿಪೀಟ್ ಇಟ್ ಅಗೈನ್. ವೈ ದೇ ಆರ್ ಕಾಲ್ಡ್ ಆಸ್ ಜಿಮ್ನೋಸ್ಪರ್ಮ್ಸ್? ಯಾಕಂತಂದ್ರೆ ಇಲ್ಲಿರುವಂತಹ ಓವರಿ ವಾಲ್ ಇಲ್ಲ, ಓವರಿಯನ್ ಕ್ಯಾವಿಟಿ ಇಲ್ಲ, ಓವರಿಯನ್ ಲೇಯರ್ ಇಲ್ಲ. ಸೊ ಇಲ್ಲಿರುವಂತಹ ಓವ್ಯೂಲ್ is completely surrounded by that particular ovule. Ovule. There is no ovarian wall. Okay, once again, final task, no ovarian wall. Done, sir. So that's why they look like this. ಸೊ ಇವೇನ್ ನೀವು ನೋಡ್ತಾ ಇದ್ರಲ್ಲ, ಮೇಲ್ ಸ್ಟ್ರೋಬೈಲಸ್ ಅಂಡ್ ಫೀಮೇಲ್ ಸ್ಟ್ರೋಬೈಲಸ್ ಅಂತಂದು, ಮೇಲ್ ಪಾರ್ಟ್ ಅಂಡ್ ಫೀಮೇಲ್ ಪಾರ್ಟ್. ಇನ್ ಕೇಸ್ ಆಫ್ ಆಂಜಿಯೋಸ್ಪರ್ಮ್ಸ್, ಇದಕ್ಕಿಂತ ಮುಂದಿರುವಂತಹ ವರ್ಷನ್ ನಲ್ಲಿ ಆಲ್ ದೀಸ್ ಮೇಲ್ ಅಂಡ್ ಫೀಮೇಲ್ ಆರ್ ಎನ್ಕ್ಲೋಸ್ಡ್ within the structures, ಅಥವಾ ಫೀಮೇಲ್ ಪಾರ್ಟ್ is enclosed, ಅಥವಾ ಓವರಿ encloses ಏನನ್ನ, ಓವ್ಯೂಲ್ಸ್ ಗಳನ್ನ. ಹಿಯರ್ they are completely open. Can you see these things? ಓಪನ್. ಇವುಗಳಿಗೆ ನಾವು ಮೇಲ್ ಅಂಡ್ ಫೀಮೇಲ್ ಪಾರ್ಟ್ಸ್ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ನಾವು ಕಮಿಂಗ್ ಟು ಸಮ್ ಆಫ್ ದಿ ಪಾಯಿಂಟ್ಸ್. ಕಮ್ ಆನ್, let us study about these structures. So gymnosperms are the plants in which ovules are not at all enclosed by the ovary wall and remain exposed after and before the fertilization. Even the seeds are also the naked structures. Done. Coming to next point, as you can observe in this photo, ಇಲ್ಲಿ ಜಿಮ್ನೋಸ್ಪರ್ಮ್ಸ್ ಗಳು ಕಮ್ಮಿ ಸೈಜಿನ ಸ್ಟ್ರಕ್ಚರ್ಸ್ ಗಳಂತೆ ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ಗಳು ಕೂಡ ಆಗಬಹುದು. ನೀವು ನೋಡ್ತಾ ಇರುವಂತಹ ಈ ಫೋಟೋ, ದಿಸ್ ಇಸ್ ನಾಟ್ ಅಟ್ ಆಲ್ ಅಡೋಬಿ ಫೋಟೋಶಾಪ್ಡ್ ಅಥವಾ ಫೋಟೋಶಾಪ್ಡ್ ಅಲ್ಲ. ದಿಸ್ ಈಸ್ ವೆರಿ ಕರೆಕ್ಟ್, ಪ್ರಾಕ್ಟಿಕಲ್, ಟ್ರೂ ಫೋಟೋ.
ಓಕೆ, ಇಷ್ಟು ಎತ್ತರದ ಗಿಡಗಳು ಇವೆ, ಸಾಧ್ಯ ಇವೆ. ಇವುಗಳನ್ನ ನಾವು ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಗಳಿಗೆ ವಿ ಕಾಲ್ ದೆಮ್ ಆಸ್ ಸಿಕ್ವಾ ಅಂತಂದು. ಐ ರಿಪೀಟ್ ದ ವರ್ಡ್ ಸಿಕ್ವಾ ಹಿಯರ್. ಸಿಕ್ವಾ, ಸಿಕ್ವಾ ಅಂತಂದ್ರೆ ಜೈಂಟ್ ರೆಡ್ ವುಡ್ ಟ್ರೀ ಅಂತ ಕೂಡ ಕರೀತಾರೆ. ಓಕೆ, ಸೊ ದಿ structure of gymnosperms might range from smaller structures, medium structures, and even the larger huge humongous trees also, right? Coming to next section, we can see, let me repeat it again, we can see the root system is present, the stem system is present, the leaf system is present. ನಾವು ಇದನ್ನ ಅಲ್ಗೇನಲ್ಲಿ ನೋಡಿರಲಿಲ್ಲ, ಬ್ರಯೋಫೈಟ್ಸ್ ನಲ್ಲಿ ಇಲ್ಲ. ಇನ್ ಕೇಸ್ ಆಫ್ ಟೆರಿಡೋಫೈಟ್ಸ್ ಐ ಟೋಲ್ಡ್ ಯು ದಟ್ ಫಾರ್ ದ ಫಸ್ಟ್ ಟೈಮ್ ದೇರ್ ಇಸ್ ಅನ್ ಅಬ್ಸರ್ವೇಷನ್ ಆಫ್ ರೂಟ್, ಸ್ಟೆಮ್ ಅಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಹಿಯರ್ ಆಲ್ಸೋ ನಾವು ಅದನ್ನ ಕಂಪಲ್ಸರಿಲಿ ನೋಡ್ತೀವಿ, ದಟ್ ಹಿಯರ್ ಆಲ್ಸೋ ದ ರೂಟ್ಸ್ ಆರ್ ಪ್ರೆಸೆಂಟ್. ಈ ರೂಟ್ಸ್ ನಲ್ಲಿ ಎರಡು ತರಹದ ರೂಟ್ಸ್ ಗಳು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಕನ್ಸಿಡರ್ ದಿಸ್ ಆಸ್ ದಿ ಸಾಯಿಲ್ ಸರ್ಫೇಸ್. ಈ ಸಾಯಿಲ್ ಸರ್ಫೇಸ್ ದಿಂದ ಒಂದೇ ಒಂದು ಮೇನ್ ಆಗಿರುವಂತ ಒಂದು ರೂಟ್ ನೆಲಗಡೆ ಬರ್ತದೆ, ದಟ್ ಈಸ್ ಪಾಸಿಟಿವ್ಲಿ ಜಿಯೋಟ್ರೋಫಿಕ್ ಅಂತ ಕರಿತೀವಿ. ಅಂಡ್ ದಿಸ್ ಒಂದೇ ಒಂದು ದೊಡ್ಡದಾಗಿರುವಂತಹ ರೂಟ್ಗೆ ನಾವು ಕರಿತೀವಿ ಪ್ರೈಮರಿ ರೂಟ್ ಅಥವಾ ಮೇನ್ ರೂಟ್ ಅಂತಂದು. ಈ ಮೇನ್ ರೂಟ್ಗೆ there are divisions. Try to see here in this photo, there are divisions, and these divisions once again subdivided. These divisions are divided again, right? ಪ್ರೈಮರಿ ರೂಟ್ ಗೆನೆ ಸೆಕೆಂಡರಿ, ಟರ್ಷರಿ, ಹಾಗೆ ಕ್ವಾಟರ್ನರಿ ರೂಟ್ಸ್ ಗಳು ಬ್ರಾಂಚಸ್ ಆಗಿ ಹೋಗ್ತವೆ. ದಿಸ್ is one type of root, and this type of root is called as taproot. I hope you are understanding. Coming to another section that is called as fibrous root. Idರಲ್ಲಿ you can observe there are so many primary roots. And there are so many structures connected to the main part only. There is no divisions actually. There are no secondary, tertiary roots galanta ee taraha illi illa. So this is one of the most characteristic that we will study in the future. So roots nalli eradu tarahada prakaragalu. ಒಂದು tap root, wherein which only one main root is present and branches are there. And another one adventitious roots ಅಥವಾ fibrous roots, wherein which ಆ ground ಇದೆ, ಆ ground ನಿಂದ ಬರುವಂತಹ so many roots are the primary roots ಅಥವಾ main roots only. We see less amount of branches here. So in case of gymnosperms, the roots are generally tap roots. Underline this one. Coming to the next section, so roots antandaga, and these roots, now try to understand, we live in a society of mutual relationship. We live in a society wherein which the people, the microbes, the plants, the animals, they say only one thing: you have something in you, give it to me. I have something in me, I'll give it to you, right? So this is a mutual relationship which should have to happen in our day-to-day life. This is compulsory rule. Adhe taraha, even in case of plants, with respect to soil, ಅವು ಸಾಯಿಲ್ ನಲ್ಲಿ ಗಟ್ಟಿಯಾಗಿ ತನ್ನ ರೂಟ್ಸ್ ಗಳನ್ನ ಸ್ಪ್ರೆಡ್ ಮಾಡಬೇಕು ಅಂತಂದ್ರೆ ಇಟ್ ಹ್ಯಾಸ್ ಗಾಟ್ ಸಮ್ ಫ್ರೆಂಡ್ಸ್. ಓಕೆ, ಸಮ್ ಫ್ರೆಂಡ್ಸ್. ರೂಟ್ಸ್ ಗಳಿಗೂ ಕೂಡ ಫ್ರೆಂಡ್ಸ್ ಇರ್ತವೆ. ಲೆಟ್ ಮಿ ಟೆಲ್ ಯು ಒನ್ ಬೇಸಿಕ್ ಎಕ್ಸಾಂಪಲ್. ಓಕೆ, ಸೊ ಇನ್ ದ ಸಾಯಿಲ್ ನಲ್ಲಿ, ಮಣ್ಣಿನಲ್ಲಿ there are so many micro elements or macro elements. These elements ಗಳು ಅಥವಾ minerals ಗಳು, they are important for the growth of the plant. We think that water is necessary, done, it is there in the soil, the roots absorb this water. So the next thing is sunlight is important, the leaves will absorb the sunlight. Now only water and only sunlight is not important. Along with this, the plants even need some more things, and they are minerals. The soil contains so many types of minerals. Some of the important minerals are NPK. Okay,
So we call N as nitrogen, P as phosphorus and K as potassium. So ಈ NPK ಗಳನ್ನ from the soil the roots should have to absorb and it should have to distribute to the entire plant parts. So sodium could absorb ಆಗಬೇಕು, potassium absorb ಆಗಬೇಕು, nitrogen ಆಗಬೇಕು, carbon forms ಆಗಬೇಕು, oxygen forms ಆಗಬೇಕು, ಆಮೇಲೆ even sulfur ಆಗಬೇಕು and sometimes even potassium ಆಗಬೇಕು. Now there is one thing, a lot of things and a lot of roots are unable to absorb all these minerals from the soil. ಕೆಲವೊಂದು ಅಥವಾ ಬಹಳಷ್ಟು ಬೇರುಗಳು ಮಣ್ಣಿನಲ್ಲಿರುವಂತಹ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಮಿನರಲ್ಸ್ ಗಳನ್ನ ಅಬ್ಸಾರ್ಬ್ ಮಾಡಕ್ಕೆ ಹೀರಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಸೊ ಹೀರಿಕೊಳ್ಳಿಕ್ಕೆ ಆಗದೇ ಇದ್ದಾಗ ದೇ ಡೂ ಸಮ್ ಫ್ರೆಂಡ್ಶಿಪ್ಸ್. ಆ ಫ್ರೆಂಡ್ಶಿಪ್ ಏನು, ದಟ್ ಇಟ್ ಕ್ಯಾನ್ ಟೇಕ್ ಸಮ್ ಹೆಲ್ಪ್ ಆಫ್ ದಿ ಫಂಗಸ್. ಸೊ ಫಂಗೈ ಅನ್ನುವಂಥದ್ದನ್ನ ವಿ ಹ್ಯಾವ್ ಸ್ಟಡಿಡ್ ಆಲ್ರೆಡಿ, ನೆನಪಿದೆಯಲ್ಲ? ರೈಟ್. ಫಂಗಸ್ ಈಸ್ ಒನ್ ಆಫ್ ದಿ structure, one of the organism, one of the species, one of the kingdom fungi. So fungi ಗಳು these fungi ಗಳು ಸಾಮಾನ್ಯವಾಗಿ these are heterotrophic in nature. These heterotrophic fungi need only one thing. They say, see plant, give me some shelter. ನನಗೊಂದು ಸ್ವಲ್ಪ ನಿನ್ನ ಈ ಬೇರುಗಳಲ್ಲಿ ರೂಟ್ಸ್ ಗಳಲ್ಲಿ ಇರಲಿಕ್ಕೆ ಜಾಗ ಕೊಡು. Okay, give me some shelter, I will be present in your roots, no problem. But in return, since you have given me the shelter, I'll give you one thing. I will absorb phosphorus from the soil. Repeat, I'll absorb phosphorus from the soil and I will give it to you. Okay, and from me you can spread that phosphorus to the entire plant body, right? So the roots will agree. ಸೊ ಇದನ್ನು ನಾವು ಕರಿತೀವಿ ಮ್ಯೂಚುವಲ್ ಅಸೋಸಿಯೇಷನ್. ಸೊ ಮ್ಯೂಚುವಲ್ ಅಸೋಸಿಯೇಷನ್ ಅಂತಂದ್ರೆ ಒಂದ್ ಸ್ವಲ್ಪ ನನ್ನಿಂದ ನಿನಗೆ, ಆಮೇಲೆ ನಿನ್ನಿಂದ ನನಗೆ. ಲೈಕ್ ವೈಸ್ ಈವನ್ ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ರೂಟ್ಸ್, ಸಮ್ ಫಂಗಲ್ ಅಸೋಸಿಯೇಷನ್ is also there, and this fungal association is called as mycorrhizal connections. It is seen in one of the gymnosperm called as Pinus. In ಕೆಲವೊಂದು gymnosperms such as cycas, underline all these two points my dear students. Pinus ನಲ್ಲಿ mycorrhizal connection and cycas ಅನ್ನುವಂತಹ ಪ್ಲಾಂಟ್ಸ್ ಗಳಲ್ಲಿ coralloid roots ಅಂತ ಕರೀತವೆ. This is the mycorrhizal appearance and this one ಇದೇನು ಗಂಟಾಗಿ ಕಾಣಿಸ್ತಲ್ಲ, ಇದನ್ನು ನಾವು ಏನಂತ ಕರಿತೀವಿ, coralloid roots ಅಂತಂದು. And these roots are very much helpful in associating the nitrogen fixing bacteria. ಅವನ್ನ ನಾವು cyanobacteria, nitrogen fixing cyanobacteria ಅಂತ ಕರಿತೀವಿ. Okay students, I hope you are understanding it. Right, coming to the next section. So as you can see, I have told you that the gymnosperms might get a smaller height, a medium height and a large humongous structure. Large humongous structure irli, chikkadirli, dodadirli, medium irli, whatever it may be. As I told you that the roots are present, leaf present, stem is present and all these parts are present, right? ನೆಲದಿಂದ, try to understand, ನೆಲದಿಂದ ಬೆಳವಣಿಗೆ ಆಗುವಂತ, ನೆಲದ ಕೆಳಗಡೆ ರೂಟ್ಸ್, ನೆಲದ ಮೇಲೆಲ್ಲ ಬೆಳವಣಿಗೆ ಆಗುವಂತದ್ದೆಲ್ಲವೂ ದಿ ಶೂಟ್ ಸಿಸ್ಟಮ್. ಅಂಡರ್ಸ್ಟ್ಯಾಂಡ್? ಶೂಟ್ ಸಿಸ್ಟಮ್. ಈ ಫೋಟೋಸ್ ನಲ್ಲಿ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಏನು? ಫೋಟೋ ನಂಬರ್ 1, ಫೋಟೋ ನಂಬರ್ 2 and then the third one, photo number 3. So in this, from the ground, this part is called as the stem. Stem ಮೇಲಿನ ತನಕ ಬೆಳವಣಿಗೆ ಆಗಿ ಆಮೇಲೆ there is the distribution or the growth of the leaves. Done sir? Here also from the second photo, this is also the stem part and from the end part there is the growth of leaves, right? This is the same photo, here also the leaves. So there is a growth of stem. So from photo 1 and photo 2, they are equivalent in nature. Come to the third photo here. In this photo there is no stem at all. Stem ಅನ್ನುವಂಥದ್ದು ಇಲ್ಲಿ. So ಈ stem directly ground ಇಂದಾನೆ there is the release of these leaves. Can you see all these things? These leaves, they directly come from the ground itself. So what does this mean? ಈ ಒಂದು ಪಾಯಿಂಟ್ ಏನ್ ಹೇಳ್ತದೆ ಅಂತಂದ್ರೆ, the stems are unbranched ಅನ್ನುವಂಥದ್ದು ಇಲ್ಲಿದೆ
ಅನ್ಬ್ರಾಂಚ್ಡ್ ಅಂಡ್ ದ ಬ್ರಾಂಚ್ಡ್ ವಿಚ್ ಈಸ್ ಬ್ರಾಂಚ್ಡ್ ಅನ್ನುವಂಥದ್ದು ಈ ಜಾಗದಲ್ಲಿ ಕಾಣಿಸ್ತದೆ. ಅನ್ಬ್ರಾಂಚ್ಡ್ ಅನ್ನುವಂಥ ಸೆಕ್ಷನ್ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಬ್ರಾಂಚ್ಡ್ ಅನ್ನುವಂಥದ್ದನ್ನ ಈ ಒಂದು ಫೋಟೋಸ್ ನಲ್ಲಿ ಹಾಕ್ಬೋದು. ಐ ಥಿಂಕ್ ಯು ಆರ್ ಗೆಟಿಂಗ್ ಇಟ್ ರೈಟ್. ಅನ್ಬ್ರಾಂಚ್ಡ್ ಅನ್ನುವಂಥ ಪಾಯಿಂಟ್ ಡಯಾಗ್ರಾಮ್ ನಂಬರ್ 1, ಡಯಾಗ್ರಾಮ್ ನಂಬರ್ 2. ಬ್ರಾಂಚ್ಡ್ ಅನ್ನುವಂಥ ಪಾಯಿಂಟ್ ಡಯಾಗ್ರಾಮ್ ನಂಬರ್ 3. 1 and 2 ನಲ್ಲಿ ನಾವು ಯಾವುದೇ ತರಹದ ಕಟ್ಸ್ ಡಿವಿಷನ್ಸ್ ಗಳನ್ನ ನಾವು ನೋಡಲ್ಲ. ಡಯಾಗ್ರಾಮ್ ನಂಬರ್ 3 ನಲ್ಲಿ we see the different branches. I hope you are getting it. Right, coming to the next point, even in these photos, right, stems are unbranched or branched ge innond example. Can you see this particular photo, this particular photo, this particular photo, right? All these photos, can you imagine what kind of branching section is there? So you can easily say that illi now branches galanna nodutteve. ಇಲ್ಲಿ ಬ್ರಾಂಚಸ್ ಗಳು ಇವೆ. ಈ ಬ್ರಾಂಚಸ್ ಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಈವನ್ ಹಿಯರ್ ಆಲ್ಸೋ ಐ ಕ್ಯಾನ್ ಸಿ ದಿ ಬ್ರಾಂಚಸ್. ಹಿಯರ್ ಆಲ್ಸೋ ಐ ಕ್ಯಾನ್ ಸಿ ದಿ ಬ್ರಾಂಚಸ್. ರೈಟ್, ಆಲ್ ದೀಸ್ ಆರ್ ದಿ ಬ್ರಾಂಚ್ಡ್ ಸ್ಟ್ರಕ್ಚರ್ಸ್. Previous ಒಳಗಡೆ we even seen branched and unbranched structures. I hope you are getting, my dear students. Coming to next points, leaf ಅನ್ನುವಂಥ ಒಂದು ಪಾಯಿಂಟ್. Leaf is present in case of gymnosperms and this is of 2 types. ಮೊದಲನೇ ಫೋಟೋವನ್ನು ನಾವು ನೋಡಿದಾಗ ಇಟ್ ಈಸ್ ಅ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇದೇನು, ಇಟ್ ಈಸ್ ಎ ಸಿಂಪಲ್ ಲೀಫ್. ಸಿಂಪಲ್ ಆಗಿರುವಂಥದ್ದು ಒಂದು ಪೀಟಿಯೋಲ್. ದಿಸ್ ಈಸ್ ಎ the central part called as midrib. ಈ midrib ಗೆ ಈ ತರಹ ಕಟ್ಸ್. ಓಕೆ, ಈ ತರಹ ಕಟ್ಸ್ ಗಳಿದಾವೆ. ಈ ಕಟ್ಸ್ ಗಳು once again they are further divided. These are further divided. ಇವುಗಳನ್ನ ನಾವು we call them as veins or veinlets. These are once again further divided. Right, veinlets. This is the end point and this is the margin. Right, very simple cut. So as you can see here, this is a simple one and you can see here there are not only one photo or one leaf, there are branched leaves. So group of leaves, 2 leaves, 3 leaves, 4 leaves, a group of bunch of leaves, ಇವುಗಳಿಗೆ we call it as the compound leaf. So leaves are simple or compound, ಎರಡೂ ತರಹದ leaves ಗಳು ನಮಗೆ ಇಲ್ಲಿ ಸಿಗ್ತವೆ. They are well adapted to withstand extreme temperature. ಜಾಸ್ತಿ ಟೆಂಪರೇಚರ್, ಜಾಸ್ತಿ ತೇವಾಂಶ ಮತ್ತು ಜಾಸ್ತಿ ಆಗಿರುವಂತಹ ಗಾಳಿಯನ್ನ ತಡೆದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರ್ತವೆ. So that is one of the character. Coming to next point, that in cycas, remember cycas is an example of gymnospermic plant. In cycas, the pinnate leaves persist for a few years. In conifers ಅನ್ನುವಂಥ gymnosperms, the needle like leaves reduce the surface area. Right, remember ಏನಿದು what is the meaning of this thing? So first thing, in cycas pinnate leaves, ನೀವು ಇಲ್ಲಿ pinnate leaves ಗಳು ಯಾವ ತರ ಕಾಣಿಸ್ತವೆ ಮತ್ತು needle like leaves ಗಳು ಯಾವ ತರ ಕಾಣಿಸ್ತವೆ. As you can see here, as you can observe these structures over here. These structures, these are from one single point, they are originating and they are growing in their own respective diameters and lengths. Okay, if you see the needle like, can you see these needles? ಮುಳ್ಳಿನ ತರಹ, ಸೂಜಿಯ ತರಹ ಇರುವಂತಹ ಸ್ಟ್ರಕ್ಚರ್ಸ್ ಗಳು. These are all the needle like points. Needle like structures. Okay, so there are 2 types of leaves here. I can talk here. The first one as the pinnate type of leaf, as I have drawn here, and another one is with respect to the needle type of leaf. Pinnate broad ಆಗಿರೋದ್ರಿಂದ there is more absorption of temperature. More absorption of temperature broad ಆಗಿರೋದ್ರಿಂದ, more amount of temperature ಬೀಳೋದ್ರಿಂದ there is loss of water and increase in the heat. In case of needle ಒಳಗಡೆ their size is less.
and they are tapered ಅಥವಾ pointed. So in this case the sunlight ಅನ್ನುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಬಿದ್ದರೂ loss of heat ಇಲ್ಲ, right? Transpiration ಅಂತ ನಾವು ಶಬ್ದ ಕರಿತೀವಿ. Transpiration ಅಂತಂದ್ರೆ loss of water because of increased in the heat content. So ಇಲ್ಲಿ ಆ ಒಂದು ಪ್ರಮಾಣ ಇಲ್ವೇ ಇಲ್ಲ, right? So it decreases the loss of water concentration ಅನ್ನುವಂಥದ್ದು ತಪ್ಪಾಗ್ತದೆ. Actually it helps in the plant to grow. Their thick cuticle ಅಂತಂದ್ರೆ ಮೇಲ್ಗಡೆ ಇರುವಂತಹ ಚರ್ಮ, thick ಅಂತಂದ್ರೆ ಬಿರುಸಾಗಿರುವಂತದ್ದು, ಹಾರ್ಡ್ ಆಗಿರುವಂತದ್ದು, ರೈಟ್? ಸೊ ಇಲ್ಲಿ their thick cuticle and sunken stomata ಅಂತಂದ್ರೆ these are present in the leaves. This will help. See, this is the leaf, right? This is the leaf and these are present here. Okay, these are the spherical like structures. We will be studying these things in the future here. So these contain holes in them, and from these holes entry and exit of gas takes place, entry and exit of water takes place. Okay, so stomata antandre these are very helpful for the leaf to do other actual activities. Okay, so loss of water will be happening in case of this pinnate type of leaf, and loss of water will be less in case of needle type of leaves, right? Coming to the next section, that is reproduction. See my dear students, in reproduction alli all this thing, first of all you try to pause this video. After pausing, write down all this entire content. You need to write. Okay, and then next thing, this point also, pause this video and write this entire content, right? Entire content. ಈ entire content ಅಲ್ಲಿ ಏನೇನು ಬರ್ತದೆ ಅನ್ನುವಂಥದ್ದನ್ನ I will tell you now, right? I will tell you about the reproduction. It is very simple. So first of all, let me write the reproduction, and this reproduction is sexual reproduction. So consider there are sexual reproduction antandaga we need two partners, one male, another one female. Everyone yes sir, no sir? Yes sir. So male and female, male ಅನ್ನುವಂತಹ ಒಂದು point ಗೆ I call it as male strobili and female strobili. Done. Male strobili and female strobili. ಸೊ ಮೇಲ್ ಸ್ಟ್ರೋಬಿಲೈನಲ್ಲಿ ನಾವೀಗ ಅದನ್ನ ಆಂಡ್ರೋಶಮ್ ಅಂತಂದು ಕನ್ಸಿಡರ್ ಮಾಡು ಅಥವಾ ಗೈನೋಶಮ್ ಅಂತ ಕನ್ಸಿಡರ್ ಮಾಡು, ರೈಟ್? ಮೇಲ್ ಅನ್ನೋದಕ್ಕೆ ಇನ್ನೊಂದು ಹೆಸರು ಮೈಕ್ರೋ, ಐ ಟೋಲ್ಡ್ ಯು, ಮೈಕ್ರೋ. ಅಂಡ್ ಫೀಮೇಲ್ ಅನ್ನೋದಕ್ಕೆ ಇನ್ನೊಂದು ಹೆಸರು ಮೆಗಾ, ರೈಟ್? ಅವ್ರೇನಂತ ಕರೀತಾರೆ? ಮೈಕ್ರೋಸ್ಪೋರೋಫಿಲ್, ಮೆಗಾಸ್ಪೋರೋಫಿಲ್, ರೈಟ್? ಮೈಕ್ರೋ ಅಥವಾ ಮೇಲ್ ಸ್ಟ್ರೋಬಿಲಸ್, ಆಮೇಲೆ ಫಿಮೇಲ್ ಸ್ಟ್ರಾಬಿಲಸ್, ಮೈಕ್ರೋ ಮ್ಯಾಕ್ರೋ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮೈಕ್ರೋ ಮ್ಯಾಕ್ರೋ, ಮೈಕ್ರೋ ಸಣ್ಣದು ಮೇಲಿಗೆ ಸಂಬಂಧಪಟ್ಟಿರೋದು, ಮ್ಯಾಕ್ರೋ ಮೆಗಾ ದೊಡ್ಡದು ಫಿಮೇಲ್ಗೆ ಸಂಬಂಧಪಟ್ಟಿರುವಂಥದ್ದು, ಸ್ಪೋರೋಫಿಲ್ ಇವೆರಡು ರೀಪ್ರೊಡಕ್ಷನ್ ಬಂದಿರುವಂತಹ ಸ್ಟ್ರಕ್ಚರ್ಸ್ಗಳು. ಮೇಲ್ ಸ್ಪೋರೋಫಿಲ್, ಫಿಮೇಲ್ ಸ್ಪೋರೋಫಿಲ್, ಮೈಕ್ರೋಸ್ಪೋರೋಫಿಲ್, ಮೆಗಾಸ್ಪೋರೋಫಿಲ್, ಒಂದು ಮೇಲ್ ಪಾರ್ಟ್ ಒಂದು ಫಿಮೇಲ್ ಪಾರ್ಟ್. ಈ ಒಂದು ಪಾರ್ಟ್ದಿಂದ ಕ್ರಿಯೇಟ್ ಆಗುವಂಥದ್ದು ಏನು? ದಟ್ ಈಸ್ ಸ್ಪರ್ಮ್. ಸಿಂಪಲ್ ಸೆನ್ಸ್, ದಟ್ ಈಸ್ ಸ್ಪರ್ಮ್. ಈ ಒಂದು ಪಾರ್ಟ್ ಇಂದ ಕ್ರಿಯೇಟ್ ಆಗುವಂಥದ್ದೇನು? ಸಿಂಪಲ್, ದಟ್ ಈಸ್ ಎಗ್, ರೈಟ್? ಎಗ್. ಈ ಮೇಲ್ ಕಮ್ಸ್ ಟುವರ್ಡ್ಸ್ ದಿ ಫಿಮೇಲ್, ಇವೆರಡೂ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗಿ ದೇರ್ ಈಸ್ ಅ ಕ್ರಿಯೇಷನ್ ಆಫ್ ಡಿಪ್ಲಾಯ್ಡ್ zygote. Male sporophyll comes towards the female sporophyll, releasing the sperms into its body, and the megasporophyll, since it is having egg, fuses with each other and forms the zygote. Easy peasy. Simple sense, sumne broad agi bardiruvanta matter, right? So 2n as the zygote content, right sir? So ee zygote dinda bhavishya enagtade? About the embryo, right? That embryo. This is about reproduction. Very simple thing, nothing more than that, right? Of course this zygote should have to undergo the meiosis.
Meiosis is a type of cell division. Meiosis ನಿಂದ ಒಂದು ಮೇಲ್ ಬಾಡಿ ಒಂದು ಫೀಮೇಲ್ ಬಾಡಿ. ಮೇಲ್ ಬಾಡಿ produces the male part, male gamete. Female body produces the female part, female gamete. This is also called as the male sporophyll, female sporophyll, the microsporophyll, megasporophyll, right? This one creates the sperm, this one creates the egg. Both will fuse with each other and they form the zygote. Zygote undergoes what? Meiosis, and forms the next structure, that is the next structure, the embryonic structures. And in some of the organisms, this is even the mitotic divisions depending upon the haploid or diploid plant body, right? So meiosis ಅಂದಾಕ್ಷಣ ಕೇವಲ ಇದನ್ನೇ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳುವಂಥದ್ದು ಒಂದು ಪಾಯಿಂಟ್ ಅಲ್ಲ. You just have to understand meiosis in case of the haploid body, mitosis in case of diploid body, right? I hope you are getting it. On the haploid body, diploid body, since gymnosperms are the diploid organisms, of course the mitosis happens. So in case of the megasporangenesis, here also the meiosis happens, and here in this case also meiosis happens. My dear students, I hope you are getting all these points. This is not at all tough. Very easy points, right? So these are heterosporous in nature. Heterosporous means two types of spores are present. One as the micro, the smaller one, another one as the mega, the bigger one. Two kinds of spores are produced within the sporangia, and they born on the sporophylls. Okay, now these sporophylls are called as the strobili or the cones. Strobili bearing the micro, that is the male part, male part, and male strobili. The male microspores develop into a male gametophytic generation, which is highly reduced and is confined to only limited number of cells. These reduced gametophyte called as pollen grain, the male gametophyte. Simple, I'm just reading it, simple. The cones bearing mega ಅಂತಂದ್ರೆ female, macro, female strobili, right? Female strobili. The male and female cones may be born on the same tree. Example, this is neat here. Neat important. Or on the different trees as in cycas. The megaspore mother cell, once again it differentiate. Megaspore mother cell, female sambandhapattiruvanತಹ cell, it produces the egg. Okay, coming to in this portion, the female that bears the two or more archegonia, the female part, right? Unlike bryophytes and pteridophytes, gymnosperms, the male and female gametophytes do not have an independent free living existence, because we do not see any kind of ovarian wall here, right? So ovarian wall irade irodrinda illiruvanthaddu, after fertilization zygote develops into an embryo and the ovules into the seeds. And the most important point here to remember, these seeds are not at all covered. My dear students, na ಹೇಳಿರುವಂತಹ ಇವೆಲ್ಲ ವಿಷಯಗಳು, because of this big paragraphic explanations, you might feel that it is tough ಆಗಿರಬಹುದು ಅಥವಾ ಕಾಂಪ್ಲೆಕ್ಸ್ ಆಗಿರಬಹುದು. Nothing like that. As in one of the previous section, as ನಾನು ಇದನ್ನೇನು ಇಲ್ಲಿ explain ಮಾಡಿದನಲ್ಲ, you just understand this particular thing by going back once again and try to write the same thing in the examination. That is more than enough. Okay, more than enough. So I hope you are getting it, right? This is the final content. Let me repeat it about the gymnosperms. These are also called as naked seeded plants because ovarian wall is absent, the seeds exposed to the atmosphere, ovules exposed to the atmosphere, right? So this is another thing. This is the male part. Okay, this is the male part and this is the female part. The male part and the female part, right? These are all exposed parts. These are all the exposed parts. So the male part produces the sperm and it fuses with the egg.
it fuses with the egg, zygote is produced, and so things continue like that. Okay, so this is very easy. Once again, the same thing. This is also a nucellus born content. This is the thing which comes in our second year, and this second year portion will discuss when you come to the college. Okay, when we will definitely discuss these things in our college itself physically. And this is the diagram that we see in our textbook, NCERT textbook. This is present in our NCERT textbook. Okay, we'll discuss about these things also in our laboratories. You'll be having a basic introduction, right? So my dear students, I hope you understood this particular thing, that is about the gymnosperm and its characteristics. So this is the end of this chapter, because the next topic is about angiosperms, and in our 30% cutoff syllabus that is not there. So by considering the Karnataka Education Board rules and regulations, this is not at all there, and this is the end of this particular chapter, Plant Kingdom. And in the next video, once again, we'll meet with the newer chapter, that is of probably a different chapter. I'll definitely let you know. So I'll definitely meet you in the next video, that is promised, and until that time, be studious and be healthy. And once again, the last point, last slogan, meet you as early as possible. Till that time, God bless you all. Bye bye, take care.